ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ಷೇರು ಮಾರುಕಟ್ಟೆ ಕುಸಿದು ಹೋಗ್ಬಿಟ್ಟಿದೆ. ಸೆನ್ಸೆಕ್ಸ್ 1000 ಅಂಕ ಕುಸಿತ ಕಂಡ್ರೆ ನಿಫ್ಟಿ 300 ಅಂಕಗಳಷ್ಟು ಕುಸಿತ ಕಂಡಿದೆ. ಜಪಾನ್ ಮಾರುಕಟ್ಟೆಯೂ ಕೂಡ 500 ಪಾಯಿಂಟ್ಗಳಷ್ಟು ಕುಸಿತವನ್ನ ಕಂಡಿದೆ. 2 ರಿಂದ 2.5% ಚಿನ್ನದ ಬೆಲೆಯೂ ಕೂಡ ಏರಿಕೆಯಾಗಿದೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ. ದುಬೈ ಹಾಗೆ ಅಬುದಾಬಿಯ ಷೇರು ಮಾರುಕಟ್ಟೆ 2 ದಿನಗಳ ಕಾಲ ಬಂದ್ ಆಗ್ಬಿಟ್ಟಿದೆ ಈ ಯುದ್ಧದ ಸನ್ನಿವೇಶದಿಂದಾಗಿ. ಯುದ್ಧದ ಎಫೆಕ್ಟ್ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಬಿದ್ದುಬಿಟ್ಟಿದೆ. ಹೀಗಾಗಿ ಯಾರು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದಾರೋ ಅವರಿಗೆ ಇದು ಆತಂಕದ ವಿಚಾರ. ಸೆನ್ಸೆಕ್ಸು ಕುಸಿತ ಕಂಡಿದೆ, ಮತ್ತೊಂದು ಕಡೆ ನಿಫ್ಟಿಯೂ ಕೂಡ ಕುಸಿತ ಕಂಡಿದೆ. ಅಬುದಾಬಿ ಹಾಗೆ ದುಬೈನ ಷೇರು ಮಾರುಕಟ್ಟೆಯನ್ನ 2 ದಿನಗಳ ಕಾಲ ಬಂದ್ ಮಾಡಲಾಗಿದೆ. ಜಪಾನ್ ಮಾರುಕಟ್ಟೆ ಕೂಡ ಸುಮಾರು 500ರಷ್ಟು ಪಾಯಿಂಟ್ ಕುಸಿತವನ್ನ ಕಂಡಿದೆ. ಸಾಮಾನ್ಯವಾಗಿ ಈ ರೀತಿ ಯುದ್ಧದ ಸನ್ನಿವೇಶಗಳು ನಿರ್ಮಾಣ ಆದಾಗ, ಗ್ಲೋಬಲ್ ಅನಿಶ್ಚಿತತೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡುವವರು ಷೇರು ಮಾರುಕಟ್ಟೆಯಿಂದ ದೂರ ಆಗ್ಬಿಡ್ತಾರೆ. ಸೀದಾ ಹೋಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅದು ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಕಾರಣಕ್ಕಾಗಿ. ಈಗ ಈ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆ ಕುಸಿತವನ್ನ ಕಂಡಿರೋದು ಕೂಡ ಅದೇ ಕಾರಣಕ್ಕೆ. ಮತ್ತೊಂದು ಕಡೆ ಚಿನ್ನದ ದರದಲ್ಲಿ 2%ದಿಂದ 2.5% ಚಿನ್ನದ ದರ ಏರಿಕೆಯಾಗಿರೋದು ಕೂಡ ಇದೇ ಕಾರಣಕ್ಕೆ. ಅಲ್ಲಿ ಹೂಡಿಕೆ ಹೆಚ್ಚಾಗ್ತಾ ಇದೆ, ಅಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಚಿನ್ನದ ದರ ಏರಿಕೆಯನ್ನ ಕಂಡಿದೆ. ಮತ್ತೊಂದು ಕಡೆ ಷೇರು ಮಾರುಕಟ್ಟೆ ಕುಸಿತದತ್ತ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಯುದ್ಧದ ಸನ್ನಿವೇಶ ಸಹಜವಾಗಿ ನಿರೀಕ್ಷೆ ಇತ್ತು, ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳಿ. ಯಾವ ರೀತಿಯಲ್ಲಿ ಇದು ಪರಿಣಾಮಗಳನ್ನ ಬೀರ್ತಾ ಇದೆ ಈ ಯುದ್ಧ ಅಂತ ಹೇಳಿ ಷೇರು ಮಾರುಕಟ್ಟೆಯ ಮೇಲೆ? ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಮುಖ್ಯವಾಗಿ ನಿನ್ನೆ ಮತ್ತೆ ಮೊನ್ನೆ ಈ ಇರಾನ್ನ ಮೇಲೆ ಈ ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳು ದಾಳಿಯನ್ನು ನಡೆಸಿದ ಬಳಿಕ ಷೇರು ಮಾರುಕಟ್ಟೆ ಕುಸಿಯುವಂಥ ನಿರೀಕ್ಷೆ ಸಹಜವಾಗೇ ಇತ್ತು. ಅದರಂತೆಯೇ ಇವತ್ತು ಬೆಳಿಗ್ಗೆ ಭಾರತೀಯ ಷೇರು ಮಾರುಕಟ್ಟೆ ಕೂಡ ಕುಸಿದಿದೆ ಮತ್ತು ಜಪಾನ್ನ ಷೇರು ಮಾರುಕಟ್ಟೆ ಕೂಡ ಕುಸಿದಿದೆ. ಇನ್ನು ಮಧ್ಯಪ್ರಾಚ್ಯದ ಷೇರು ಮಾರುಕಟ್ಟೆಗಳು ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿವೆ. ಮುಖ್ಯವಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇವತ್ತು ಮೊದಲ 1.5 ಗಂಟೆದಲ್ಲೇ 1000 ಪಾಯಿಂಟ್ಗಿಂತ ಹೆಚ್ಚಿನ ಸೆನ್ಸೆಕ್ಸ್ ಪಾಯಿಂಟ್ಗಳು ಕುಸಿದಿವೆ. ಇದರ ಪರಿಣಾಮವಾಗಿಯೇ ಷೇರು ಹೂಡಿಕೆದಾರರು ಮೊದಲ 1.5 ಗಂಟೆದಲ್ಲೇ 8 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ. 8 ಲಕ್ಷ ಕೋಟಿ ರೂಪಾಯಿ ಹಣ ಒಂದೇ ಬಾರಿಗೆ ನಷ್ಟ ಆಗಿದೆ. ಮುಖ್ಯವಾಗಿ ಬೇರೆ ಕಂಪನಿಯ ಷೇರುಗಳನ್ನು ಷೇರು ಹೂಡಿಕೆದಾರರು ಮಾರಾಟ ಮಾಡಲಿಕ್ಕೆ ಮುಗಿಬಿದ್ದಿದ್ದರಿಂದಾಗಿ ಷೇರುಗಳು ತಮ್ಮ ಮೌಲ್ಯವನ್ನು ಕಳ್ಕೊಂಡು ಕಡಿಮೆ ಬೆಲೆಗೆ ಮಾರಾಟ ಆಗಿವೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಕುಸಿತ ಸಂಭವಿಸಿದೆ. ಇದೇ ರೀತಿಯಲ್ಲಿ ನಿಫ್ಟಿ ಕೂಡ ಕುಸಿದಿದೆ. ಇದರಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಷೇರು ಹೂಡಿಕೆದಾರರು 8 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಕಳ್ಕೊಂಡಿದ್ದಾರೆ. ಮುಖ್ಯವಾಗಿ ಈಗ ಜಾಗತಿಕ ಸಂಘರ್ಷ, ಯುದ್ಧದಂತಹ ಸಂದರ್ಭದಲ್ಲಿ ಯಾವುದೇ ಕಂಪನಿಯ ಷೇರುಗಳಾದರೂ ಕೂಡ ಆ ಕಂಪನಿಯ ಷೇರುಗಳ ಒಂದು ಆದಾಯ ಕುಸಿತ ಅನ್ನೋ ಒಂದು ಭಯ ಭೀತಿಯ ಕಾರಣಕ್ಕಾಗಿಯೇ ಹೂಡಿಕೆದಾರರು ಆ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡುವಂಥದ್ದು ಹೆಚ್ಚಾದಂಥ ಸಂದರ್ಭದಲ್ಲಿ ಅವುಗಳ ಮೌಲ್ಯ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆಯಾಗಿ ಕುಸಿಯುವಂಥದ್ದು ಸಹಜ. ಅಂತಹ ಸಂದರ್ಭದಲ್ಲೇ ಹೂಡಿಕೆದಾರರು ಅತ್ಯಂತ ಸೇಫ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಚಿನ್ನ. ಹಾಗಾಗಿ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಲಿಕ್ಕೆ ಮುಗಿಬೀಳ್ತಾರೆ ಮತ್ತು ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಬೆಲೆ ಸಹಜವಾಗಿ ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಚಿನ್ನದ ಬೆಲೆ 1.5% ಇಂದ 2% ಕೂಡ ಏರಿಕೆ ಆಗಿದೆ. ಹೀಗಾಗಿ ಚಿನ್ನದ ಬೆಲೆ ಏರ್ತಾ ಇದೆ, ಷೇರು ಮಾರುಕಟ್ಟೆ ಕುಸಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ಅರ್ಮುಜಾ ಜಲಸಂಧಿಯ ಕಾರಣದಿಂದಾಗಿನೇ ಈ ಕಚ್ಚಾ ತೈಲದ ಕೊರತೆ ಜಾಗತಿಕ ಮಟ್ಟದಲ್ಲಿ ಎದುರಾಗಬಹುದು ಅನ್ನೋ ಕಾರಣಕ್ಕಾಗಿಯೇ ಈಗ ಜಾಗತಿಕವಾಗೂ ಕೂಡ ಕಚ್ಚಾ ತೈಲದ ಬೆಲೆ ಇವತ್ತು 7% ರಿಂದ 10% ಕೂಡ ಏರಿಕೆ ಆಗಿದೆ. ಈ ಮೊದಲು ಕಳೆದ ಶುಕ್ರವಾರದವರೆಗೂ ಕೂಡ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65 ರಿಂದ $70 ಇತ್ತು. ಆದ್ರೆ ಈಗ $80 ಕೂಡ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗೆ ಈ ಒಂದು ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಬೇರೆ ಉತ್ಪನ್ನಗಳ ಮೇಲೆ ಮತ್ತು ಬೇರೆ ಕ್ಷೇತ್ರಗಳ ಮೇಲೆ ಅದರ ಪರಿಣಾಮ ಬೀರ್ತಾ ಇದೆ. ಷೇರು ಮಾರುಕಟ್ಟೆ ಕುಸಿತಾ ಇದೆ, ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹಿಂಗೆ ಯುದ್ಧ ಮುಂದುವರೆದ್ರೆ ಕಚ್ಚಾ ತೈಲದ ಬೆಲೆ ಮತ್ತಷ್ಟು ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. $100 ಕೂಡ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ವಿಶ್ಲೇಷಕರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿನ್ನದ ಬೆಲೆ ಕೂಡ ಇದೇ ರೀತಿ ಯುದ್ಧ ಮುಂದುವರೆದ್ರೆ ಏರಿಕೆ ಆಗುತ್ತೆ. ಮುಖ್ಯವಾಗಿ ಚಿನ್ನ ಒಂದು ಸ್ಥಿರ ಆಗ್ತಾ ಇದೆ, ಇನ್ನೇನು ಬೆಲೆ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮಟ್ಟ ಕಂಡು ಬಂದಿತ್ತು. ಆದ್ರೆ ಈಗ ಮತ್ತೆ ಈ ಒಂದು ಜಾಗತಿಕವಾಗಿ ಯುದ್ಧದ ಸನ್ನಿವೇಶ ಪುನರಾವರ್ತನೆ ಆಗಿರೋದ್ರಿಂದಾಗಿ ಚಿನ್ನದ ಬೆಲೆ ಮತ್ತೆ ಏರಿಕೆ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಜನಸಾಮಾನ್ಯರ ಖರೀದಿ ಮಾಡತಕ್ಕಂತಹ ಉತ್ಪನ್ನಗಳು ಬೆಲೆ ಏರಿಕೆ ಆದ್ರೆ ಜನಸಾಮಾನ್ಯರಿಗೂ ಕೂಡ ಇದರ ಬಿಸಿ ತಟ್ಟುತ್ತೆ. ವಿದೇಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.